ಅಂತ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕ ಸಂಘದ ಅಧ್ಯಕ್ಷರು. ಇವತ್ತು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕ ಸಂಘದ ವತಿಯಿಂದ ಸನ್ಮಾನ್ಯ ಸಹಕಾರ ಸಚಿವರಾದಂತಹ ರಾಜಣ್ಣವರ ವಜವನ್ನು ಖಂಡಿಸಿ ಒಂದು ಬೃಹತ್ ಪ್ರತಿಭಟನೆಯನ್ನ ಎರಡು ಜಿಲ್ಲೆಯ ನಾಯಕ ಸಮಾಜದ ಬಂಧುಗಳು ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಅಡಿಯಲ್ಲಿ ಈ ಒಂದು ಪ್ರತಿಭಟನೆ ನಡೆದಿಲ್ಲ. ನಾವೆಲ್ಲ ಒಗ್ಗಟ್ಟಿನಿಂದ ಇವತ್ತು ಈ ಪ್ರತಿಭಟನೆಯನ್ನ ರಾಜ್ಯದ ಪಕ್ಷಗಳ ನಾಯಕರುಗಳಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಇವತ್ತು ನಾವೆಲ್ಲ ಮಾಡಿದ್ದೀವಿ. ಯಾಕಂದ್ರೆ ರಾಜಣ್ಣವರು ಒಬ್ಬ ಸಹಕಾರ ಸಚಿವರಾಗಿ ಎಲ್ಲ ವರ್ಗದ ಜನರನ್ನ, ಶೋಷಿತ ವರ್ಗಕ್ಕೂ ಕೂಡ ಸಹಕಾರ ಇಲಾಖೆಯಲ್ಲಿ ಅವಕಾಶ ಸಿಗಬೇಕು ಅಂತ ಒಂದು ಶಾಸನವನ್ನ ಮಾಡಿದ್ರು. ಆದರೂ ಕೂಡ ಇವತ್ತು ಅವರು ಯಾವುದೇ ಒಂದು ನಿರ್ದಿಷ್ಟ ಕಾರಣವನ್ನ ಕೊಡದೆ ಇವತ್ತು ವಜಾ ಮಾಡಿದರೆ ಅದು ಸನ್ಮಾನ್ಯ ರಾಜಣ್ಣವರನ್ನ ಒಬ್ಬರಿಗಾದಂಥ ಅವಮಾನವಲ್ಲ, ಇಡೀ ಕರ್ನಾಟಕದ ನಾಯಕ ಸಮಾಜಕ್ಕೆ ಆದಂಥ ಅವಮಾನ. ಇದು ಪ್ರತಿಯೊಬ್ಬ ನಾಯಕರು ಕೂಡ ಎಚ್ಚರಿಕೆ ವಹಿಸಿ ಪಕ್ಷಾತೀತವಾಗಿ ಈ ಒಂದು ನೋವನ್ನ, ಅನ್ಯಾಯವನ್ನ ಇವತ್ತು ಖಂಡಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರ ನಾಯಕರಿಗೆ ಮನವಿಯನ್ನ ತಲುಪಿಸಿದ ಎಚ್ಚರಿಕೆಯನ್ನ ಕೊಟ್ಟು ತಲುಪಿಸಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ನಾಯಕ ಸಮಾಜದ ಎಲ್ಲ ಬಂಧುಗಳು ಕೂಡ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.